ಇವ್ರ ಕೆಲ್ಸನು ಕೊರಿಯೋದೆ. ಅಂದ್ರೆ ಬೋರ್ವೆಲ್ ಕೊರಿಯೋದು ಅಲ್ವಾ ಸರ್? ಹೌದು, ನೀನು ಬೋರ್ವೆಲ್ ಕೊರಿಯೋನಲ್ವಾ? ಮರ್ತೆ ಹೋಗಿತ್ತು ನೋಡ್ಲಾ. ಲೇ ಮಗ, ನೀನೊಂದು ಪಾಯಿಂಟ್ ತೋರ್ಸು. ಜಲ ಹಂಗೆ ಕಿತ್ಕ ಬಂದ್ಬಿಡ್ಬೇಕು. ನೀರಿನ ಪಾಯಿಂಟ್ ತೋರಿಸಬಹುದಾಗಿತ್ತು, ಆದ್ರೆ ನಾವು ಇನ್ಸ್ಟ್ರೂಮೆಂಟ್ಸ್ ತಂದಿಲ್ಲ. ಇಲ್ಲಿದೆ. ಹೌದಲ್ವಾ? ಲೇ ಮಗ, ತಗೋ ಇದನ್ನ ಇಟ್ಕೊಂಡು ಕಂಡಿಡಿ. ತೆಂಗಿನಕಾಯಲ್ಲಿ ಚಟ್ನಿ ಮಾಡ್ತಾರೆ, ಒಬ್ಬಟ್ಟು ಮಾಡ್ತಾರೆ, ಮಿಠಾಯಿ ಮಾಡ್ತಾರೆ. ನೀರು ಕಂಡು ಹಿಡಿತಾರ. ನಮ್ ಕಡೆ ಇದ್ರಾಗೆ ಮಾಡೋರು ಟೆಸ್ಟ್ ನ. ಆಗುತ್ತೆ. ಹೌದೌದೌದೌದು. ಸರ್, ನಿಮ್ ಸ್ನೇಹಿತರು ಈ ಕಡೆ ಹೋದ್ರು ಸರ್. ಹಾಯ್ ಹಾಯ್ ಹಾಯ್. ನೀವೇನ್ರಿ ಮನೆಗೆ ಬಂದ್ಬಿಟ್ರಿ? ನೀವೇನು ಹೇಳಿದ್ರಿ? ನಿಮ್ ಊರ್ಗ್ ಬರಕ್ ಆಗಲ್ಲ ಅಂತಲ್ಲ? ನಿಮ್ ಊರಿಗೂ ಬಂದಾಯ್ತು, ನಿಮ್ ಮನೆಗೂ ಬಂದಾಯ್ತು. ಈಗ್ಲಾದ್ರೂ ಒಪ್ಕೊಳ್ತೀರಾ ನಮ್ದು ಸ್ಟ್ರಾಂಗ್ ಲವ್ ಅಂತ? ಅಯ್ಯೋ, ಸ್ಟ್ರಾಂಗ್ ಲವ್? ನಮ್ ಮಾವಂಗ ಏನಾದ್ರೂ ಗೊತ್ತಾದ್ರೆ ನಿನ್ನ ಕೊಂದಾಕ್ಬಿಡ್ತಾರೆ. ಅವ್ರಿಗೆ ಗೊತ್ತಾಗದೆ ಇರೋ ತರ ನಿಮ್ಮನ್ನ ಎತ್ತಾಕೊಂಡು ಹೋಗ್ತೀನಿ ಬಿಡ್ರಿ. ಭಾವನ್ ಜೊತೆ ನನ್ ಮದ್ವೆ ಫಿಕ್ಸ್ ಆಗಿದೆ. ಆ ಮದ್ವೆ ನಿಮಗಿಷ್ಟನಾ? ಈ ಮನೆಯಲ್ಲಿ ಯಾರಿಷ್ಟನೂ ಮುಖ್ಯ ಅಲ್ಲ. ನಮ್ ಮಾವ ಏನ್ ಹೇಳ್ತಾರೋ ಅದೇ ನಡೆಯೋದು. ನಿಮಗೆ ಈ ಮದ್ವೆ ಇಷ್ಟನೋ ಇಲ್ವೋ ಅದನ್ನ ಹೇಳಿ. ನಿಮಗಿಷ್ಟ ಇಲ್ಲ ಅಂತ ನಿಮ್ಮ ಮೌನನೇ ಹೇಳ್ತಾ ಇದೆ. ಅಷ್ಟು ಸಾಕು ನನಗೆ. ಮುಂದಿನ ವಿಷಯನ ನಾನು ನೋಡ್ಕೊತೀನಿ. ಅಲ್ಲಿ ನೋಡು, ಏನೋ ಟಾರ್ಪಲ್ ಸುತ್ತ ನಿಲ್ಸಿರೋ ತರ ಇದೆ. ಯಜಮಾನ್ರೆ, ಏನದು? ನಮ್ಮೂರ್ ದೇವ್ರು ಕಣಪ್ಪ, ನರಸಿಂಹ. ದೇವ್ರ? ಮತ್ತ್ಯಾಕೆ ಮುಚ್ಚಿಟ್ಟವ್ರೆ? ಆ ದೇವ್ರ ಮುಖ ನೋಡೋ ಅದೃಷ್ಟ ನಮ್ಮೂರ್ ಜನಕ್ಕಿಲ್ಲಪ್ಪ, ಅದಕ್ಕೆ ಮುಚ್ಚಿಟ್ಟವ್ರೆ. ಇಸ್ಕೆಲ್ಲ ಬೇಡ ಗುರು, ವಾಪಸ್ ಹೊಟ್ಟೋಗೋಣ. ನೋಡಿ, ನಾನು ಅವಳನ್ನ ಪ್ರೀತಿಸಿದ್ದೀನಿ. ಅವಳನ್ನ ಲೈಫ್ ಪಾರ್ಟ್ನರ್ ಮಾಡಿಕೊಂಡೇ ನಾನು ಇಲ್ಲಿಂದ ಬರೋದು. ಧೈರ್ಯ ಇರೋರು ನನ್ನ ಜೊತೆಲಿ ಇರಿ, ಇಲ್ಲಾಂದ್ರೆ ಹೋಗ್ತಾ ಇರಿ. ಬಂದ್ರು ಹಂಗಲ್ಲ ಮಗ, ಹುಲಿಯನ್ ಜೊತೆ ಮದ್ವೆ ಫಿಕ್ಸ್ ಆಗೈತಂತ ಅವಳೇ ಹೇಳವಳೆ. ಮನೆಯವ್ರು ಫಿಕ್ಸ್ ಮಾಡಿದ್ರೆ ಮದುವೆ ಆಗಲ್ವೋ? ಮನಸ್ಸು ಫಿಕ್ಸ್ ಆಗ್ಬೇಕು. ಅವಳು ಅವನ್ನ ಇಷ್ಟಪಡ್ತಿಲ್ಲ, ನನ್ನ ಇಷ್ಟಪಡ್ತಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು ಅಂತಂದ್ರೆ, ನಾನು ಅವನ್ನ ಹೆದರ್ಸಿ ಇವಳನ್ನು ಎತ್ತಾಕೊಂಡು ಹೋಗೋ ಕೆಪಾಸಿಟಿ ನನಗಿದೆಯಾ ಅನ್ನೋದನ್ನ ಯೋಚನೆ ಮಾಡ್ತಿದ್ದಾಳೆ ಅಷ್ಟೇ. ಕಾನ್ಫಿಡೆನ್ಸ್ ಬಂದ್ರೆ ಅವಳು ಖಂಡಿತ ನನ್ನ ಅಕ್ಸೆಪ್ಟ್ ಮಾಡ್ಕೋತಾಳೆ. ಇಲ್ಲ, ನಿಮ್ ಫ್ರೆಂಡ್ಸ್ ಹೇಳ್ತಾ ಇರೋದು ಕರೆಕ್ಟ್. ಏನೋ ಒಂದ್ಸಲ ಸುಳ್ಳು ಹೇಳಿ ಎಸ್ಕೇಪ್ ಆದ್ರಿ, ಮತ್ತೆ ಸಿಕ್ಕಾಕೊಂಡ್ರೆ ನೀವ್ ಯಾರು ವಾಪಸ್ ಹೋಗಲ್ಲ. ಮೊದ್ಲು ಇಲ್ಲಿಂದ ಹೊರಟೋಗಿ. ಸತ್ರೆ ನಾನ್ ಸಾಯ್ತೀನಿ ಬಿಡ್ರಿ. ಲವ್ವೇ ಮಾಡಿಲ್ಲ ಅಂದ್ಮೇಲೆ ನನ್ನ ಬಗ್ಗೆ ನಿಮ್ಗೆ ಯಾಕೆ ಟೆನ್ಷನ್? ನಿನ್ಗೆ ಜೀವದ ಮೇಲೆ ಭಯನೇ ಇಲ್ವಾ? ಭಯ ಪಡೋರು ಲವ್ ಮಾಡಬಾರ್ದ್ರಿ, ಲವ್ ಮಾಡೋರು ಭಯ ಪಡಬಾರ್ದು. ಅಯ್ಯೋ, ಮಾವ ಬರ್ತಾ ಇದಾರೆ. ಬರ್ಲಿ ಬಿಡ್ರಿ, ಅದಕ್ಕೆ ಯಾಕೆ ಹೆದರ್ಕೋತೀರಾ? ನಮ್ ಪ್ರೀತಿ ವಿಚಾರ ಬೇಕಾದ್ರೆ ನಾನೇ ಹೇಳ್ತೀನಿ. ನೋಡೋ ತೋಟ್ವಾ, ನೀರಿಲ್ಲ ಹೆಂಗ್ ಒಣಗೋಗದೆ ಅಂತ ನಿಮ್ಮಂತವ್ರನ್ನೆಲ್ಲ ಇಟ್ಕೊಂಡು ನಾನು ಎಲ್ಲಿಗೋಗಿ ಸಾಯ್ಲಿ. ಪಲ್ಲವಿ, ನೀನ್ ಯಾಕಮ್ಮ ಇಲ್ಲಿಗೆ ಬಂದಿದ್ಯಾ ಒಬ್ಬಳೆ? ಮಾವ ಬೇಜಾರಾಯ್ತು, ತೋಟ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಏನ್ ಮಾವ, ಯಾಕಿಷ್ಟು ಟೆನ್ಷನ್? ಏನಿಲ್ಲ ಕಣವ, ಬೋರ್ವೆಲ್ ಕೊರಿಸ್ತಾ ಇದ್ದೆ. 800 ಅಡಿ ಕೊರಿಸಿದ್ರು ಒಂದನಿ ನೀರು ಬರ್ಲಿಲ್ಲ, ತಲೆಯೆಲ್ಲ ಕೆಟ್ಟೋಗದೆ. ಮಾವ, ನೀವ್ ಕರ್ಕೊಂಡ್ ಬಂದಿರೋ ಗೆಸ್ಟು ಜಿಯಾಲಜಿಸ್ಟು. ಇವ್ರ ಕೆಲ್ಸನು ಕೊರಿಯೋದೆ. ಅಂದ್ರೆ ಬೋರ್ವೆಲ್ ಕೊರಿಯೋದು ಅಲ್ವಾ ಸರ್? ಹೌದು, ನೀನು ಬೋರ್ವೆಲ್ ಕೊರಿಯೋನಲ್ವಾ? ಮರ್ತೆ ಹೋಗಿತ್ತು ನೋಡ್ಲಾ. ಲೇ ಮಗ, ನೀನೊಂದು ಪಾಯಿಂಟ್ ತೋರ್ಸು. ಜಲ ಹಂಗೆ ಕಿತ್ಕ ಬಂದ್ಬಿಡ್ಬೇಕು. ನೀರಿನ ಪಾಯಿಂಟ್ ತೋರಿಸಬಹುದಾಗಿತ್ತು, ಆದ್ರೆ ನಾವು ಇನ್ಸ್ಟ್ರೂಮೆಂಟ್ಸ್ ತಂದಿಲ್ಲ. ಇಲ್ಲಿದೆ. ಹೌದಲ್ವಾ? ಲೇ ಮಗ, ತಗೋ ಇದನ್ನ ಇಟ್ಕೊಂಡು ಕಂಡಿಡಿ. ತೆಂಗಿನಕಾಯಲ್ಲಿ ಚಟ್ನಿ ಮಾಡ್ತಾರೆ, ಒಬ್ಬಟ್ಟು ಮಾಡ್ತಾರೆ, ಮಿಠಾಯಿ ಮಾಡ್ತಾರೆ. ನೀರು ಕಂಡು ಹಿಡಿತಾರ. ನಮ್ ಕಡೆ ಇದ್ರಾಗೆ ಮಾಡೋರು ಟೆಸ್ಟ್ ನ. ಆಗುತ್ತೆ. ಹೌದೌದೌದೌದು. ಏನಪ್ಪ ಇದು? ಇದಾ
ನೀವು ತೋರಿಸಿರಲ್ಲ ಅಲ್ಲಿ ಗುರ್ತಿಡಾಕೆ. ಬರೋ ಹೆಂಗಪ್ಪ ಇವನಿಂದ ಬಚಾವಾಗೋದು? ಏನ್ ಮಾಡ್ತಾನೋ ಅಪ್ಪ ನರಸಿಂಹ, ನೀನೇ ದಾರಿ ತೋರಿಸ್ಬೇಕು. ಅಲ್ಲಾಡ್ತಾನೆ ಅಲ್ವೇ? ಇಲ್ಲ ಹಾಕ್ಬಿಡ ಸಾಕು. ಅಲ್ಲಿ ಸಿಗ್ತಾ ಇಲ್ಲ ಗುರ್ತು, ಅಲ್ಲೇ ಓಡಿಸ್ಲಾ ಅಲ್ಲಿ.